ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ವರ್ಷದ ಮೊದಲ ಕ್ವಾರ್ಟರ್ ಅಲ್ಲಿ ಡಬ್ಲ್ಯೂ ಕಂಪನಿಯವರು TKOಗೆ ಎಷ್ಟು ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ ಅಂತ TKO ಅವರೇ ತನ್ನ ಮೊದಲ ಕ್ವಾರ್ಟರ್ನ ಅರ್ನಿಂಗ್ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಎಷ್ಟು ವರ್ಷದಲ್ಲಿ 4 ಕ್ವಾರ್ಟರ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಮೂರು ತಿಂಗಳಿಗೆ ಒಂದೊಂದು ಕ್ವಾರ್ಟರ್ ಅಂತಾನೆ ಹೇಳ್ಬೋದು. ಕ್ವಾರ್ಟರ್ ಅಂದರೆ ಆ ಕ್ವಾರ್ಟರ್ ಅಲ್ಲ, ಇದು ಬೇರೆನೆ ಕ್ವಾರ್ಟರು. ಸೊ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿಂದ ಡಬ್ಲ್ಯೂ ಕಂಪನಿ TKO ಗ್ರೂಪಿಗೆ ಎಷ್ಟು ಪ್ರಾಫಿಟ್ನ ತಂದು ಕೊಟ್ಟಿದೆ ಅಂತ ನಾವು ನೋಡೋದಾದ್ರೆ 3 ತಿಂಗಳಿಂದ ಡಬ್ಲ್ಯೂ ಕಂಪನಿಯವರು 391.5 ಮಿಲಿಯನ್ ರೆವೆನ್ಯೂನ ಮಾಡಿಕೊಟ್ಟಿದ್ದಾರೆ TKO ಗ್ರೂಪಿಗೆ. ಅಂಡ್ ಇದರಲ್ಲಿ ಯಾವ್ದ್ಯಾವ್ದ್ರಿಂದ ಜಾಸ್ತಿ ರೆವೆನ್ಯೂ ಬಂದಿದೆ ಅಂತ ನೋಡೋದಾದ್ರೆ 30.5 ಮಿಲಿಯನ್ ಮೀಡಿಯಾ ರೈಟ್ಸ್ ಹಾಗೆ ಕಂಟೆಂಟ್ ಇಂದ ಬಂದಿದೆ. 26.1 ಮಿಲಿಯನ್ ಲೈವ್ ಇವೆಂಟ್ಸ್ ಹಾಗೆ ಹಾಸ್ಪಿಟಾಲಿಟಿಯಿಂದ ಬಂದಿದೆ. 11.8 ಮಿಲಿಯನ್ ಪಾರ್ಟ್ನರ್ಶಿಪ್ ಹಾಗೆ ಮಾರ್ಕೆಟಿಂಗ್ ಇಂದ ಬಂದಿದ್ರೆ 6.4 ಮಿಲಿಯನ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಹಾಗೆ ಲೈಸೆನ್ಸಿಂಗ್ ಇಂದ ಬಂದಿದೆ. ಇಷ್ಟೇ ಅಲ್ಲ, ಇದನ್ನ ನಾವು 2024ರ ಜನವರಿ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳಿನ ಕ್ವಾರ್ಟರ್ 1 ಅರ್ನಿಂಗ್ ಗೆ ಕಂಪೇರ್ ಮಾಡಿದ್ರೆ 24% ಇನ್ಕ್ರೀಸ್ ಆಗಿದೆಯಂತೆ ಈ ವರ್ಷ ಡಬ್ಲ್ಯೂ ಅರ್ನಿಂಗ್ಸ್. ಸೊ ಈ ವರ್ಷದ ಮೊದಲ 3 ತಿಂಗಳಲ್ಲಿ ಡಬ್ಲ್ಯೂ ಕಂಪನಿ ಟೋಟಲ್ ಆಗಿ 391.5 ಮಿಲಿಯನ್ ಡಾಲರ್ಸ್ಗಳನ್ನ ಸಂಪಾದನೆ ಮಾಡಿದೆ. ಇನ್ನು ಕೂಡ 3 ಕ್ವಾರ್ಟರ್ಗಳಲ್ಲಿ ಎಷ್ಟು ಮಿಲಿಯನ್ ಡಾಲರ್ಸ್ ನ ಸಂಪಾದನೆ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ TKO ನ ಪ್ರೆಸಿಡೆಂಟ್ ಆದಂತಹ ಮಾರ್ಕ್ ಶೆಪಿರೋ ಅವರು ಡಬ್ಲ್ಯೂ ಕಂಪನಿ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರು ಹೇಳ್ತಾರೆ, ನಾವು ಈ ವರ್ಷ ಕಮ್ಮಿ ಲೈವ್ ಇವೆಂಟ್ಸ್ ಗಳನ್ನ ಮಾಡ್ತೀವಿ, ಅಂದ್ರೆ ಹೌಸ್ ಶೋಸ್ ಗಳನ್ನ ಕಮ್ಮಿ ಮಾಡ್ತೀವಿ, ಇದರಿಂದ ಸೂಪರ್ ಸ್ಟಾರ್ಸ್ ಗಳಿಗೆ ರೆಸ್ಟ್ ನ ಕೊಡ್ತೀವಿ ಅಂತ ಹೇಳಿದ್ರೆ, ಇನ್ನ ಒಂದು ಅಪ್ಡೇಟ್ ನ ಇವರು ಹೇಳ್ತಾರೆ. ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಅನ್ರಿವೀಲ್ ಅಂತ ಒಂದು ಡಾಕ್ಯುಮೆಂಟರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ಡಬ್ಲ್ಯೂ ಅವರು ಡೈರೆಕ್ಟ್ ಆಗಿ ನಮ್ಮನ್ನ ಕ್ರಿಯೇಟಿವ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಈ ಒಂದು ಅನ್ರಿಯಲ್ ಬಗ್ಗೆ ಮಾತಾಡುತ್ತಾ ನಮ್ಮ ಪ್ರೆಸಿಡೆಂಟ್ ಅವರು ಹೇಳ್ತಾರೆ, ಇದರಲ್ಲಿ ನಾವು ಎಲ್ಲವನ್ನು ಕೂಡ ತೋರಿಸೋದಿಲ್ಲ, ನಮಗೆ ಏನು ತೋರಿಸ್ಬೇಕು ಅಂತ ಅನ್ಸುತ್ತೋ ಅದನ್ನ ಮಾತ್ರ ತೋರಿಸ್ತೀವಿ. ನಾನು ಆಗ್ಲೇ ಡಬ್ಲ್ಯೂ ಕಂಪನಿ ಅವರಿಗೆ ಹೇಳಿದ್ದೀನಿ, ನಿಮ್ಮ ಸೀಕ್ರೆಟ್ಗಳನ್ನ ಜಾಸ್ತಿ ರಿವೀಲ್ ಮಾಡಬೇಡಿ ಅಂತ. ಸೊ ಜಾಸ್ತಿ ಏನು ಸೀಕ್ರೆಟ್ಗಳು ಅಲ್ಲಿ ರಿವೀಲ್ ಆಗೋದಿಲ್ಲ, ಬದಲಿಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾವ್ಯಾವ ವಿಚಾರಗಳು ಆಗ್ತಾ ಇರುತ್ತೆ ಅನ್ನೋದು ಮಾತ್ರ ನಿಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಇವರು ಕಮೆಂಟ್ ನ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಡಬ್ಲ್ಯೂ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಅಂದ್ರೆ ರಸಲ್ ಮೇನಿಯಾ, ಸಮ್ಮರ್ ಸ್ಲಾಮ್, ರಾಯಲ್ ರಂಬಲ್ ಹಾಗೆ ಸರ್ವೈವರ್ ಸೀರೀಸ್ ನ ಬಿಟ್ಟು ಇನ್ನುಳಿದಂತಹ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ಕೇವಲ 4ರಿಂದ 5 ಮ್ಯಾಚಸ್ ಗಳು ಮಾತ್ರ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ಅವರು ಕಮೆಂಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾವು ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆನ ಇಟ್ಕೋತೀವಿ, ಅಂದ್ರೆ 7-8 ಮ್ಯಾಚಸ್ ಗಳನ್ನ ಇಡೋದಕ್ಕಿಂತ 5 ಮ್ಯಾಚಸ್ ನ ಕೊಟ್ಟು ಅದನ್ನೇ ತುಂಬಾ ದೊಡ್ಡದಾಗಿ ತುಂಬಾ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡೋದು ನಮಗೆ ಇಷ್ಟ, ಅದಕ್ಕೋಸ್ಕರ ಈ ರೀತಿ ಪ್ರೀಮಿಯಂ ಲೈವ್ ಇವೆಂಟ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಇವರು ಕಮೆಂಟ್ ನ ಮಾಡಿದ್ದಾರೆ. ನಿಜವಾಗ್ಲೂ ಮಿನಿಮಮ್ 5 ಮ್ಯಾಚ್ ಆದ್ರೂ ಇರಲೇಬೇಕು, ಇದಕ್ಕಿಂತ ಕಮ್ಮಿ ಆದ್ರೆ ಅದು ಪ್ರೀಮಿಯಂ ಲೈವ್ ಇವೆಂಟ್ ಅಂತ ಅನ್ಸೋದೇ ಇಲ್ಲ. ಆ ಕಡೆ ಸ್ಮ್ಯಾಕ್ ಡೌನ್ ನ ಬೇಡ ಅಂದ್ರೂ ಕೂಡ ನೀವು 3 ಗಂಟೆ ಎಳ್ಕೊಂಡು ಹೋಗ್ತೀರಾ, ಈ ಕಡೆ ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನ ಒಂದೊಂದ್ಸತಿ 2.5 ಗಂಟೆ 2 ಗಂಟೆಗೆನೆ ಮುಗಿಸ್ತಾ ಇರ್ತೀರಾ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಲಿವ್ ಮಾರ್ಗನ್ ಅವರು ನಿಕ್ ಕಾರ್ಡಿಸ್ ಅವರ ಬಳಿ ಹೋಗ್ಬಿಟ್ಟು ನಮಗೆ ಬ್ರೇಕ್ ಬೇಕು ಅಂತ ಹೇಳ್ತಾರೆ. ಅಂಡ್ ಅದೇ ರೀತಿ ನಮ್ಮ ನಿಕ್ ಕಾರ್ಡಿಸ್ ಅವರು ಬ್ರೇಕ್ ನ ಕೂಡ ಕೊಟ್ಟಿದ್ದಾರೆ. ನಮ್ಮ ಲಿವ್ ಮಾರ್ಗನ್ ಅವರು ಯಾವುದೋ ಒಂದು ಮೂವಿಯ ಶೂಟಿಂಗಿಗೋಸ್ಕರ ಬ್ರೇಕ್ ನ ತಗೊಂಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈಗ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಲಿವ್ ಮಾರ್ಗನ್ ಅವ್ರನ್ನ ಮುಂದಿನ ಮಂಡೇ ನೈಟ್ ರಾ ಗೆ ಕನ್ಫರ್ಮ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮುಂದಿನ ಮಂಡೇ ನೈಟ್ ರಾ ಗೆ ಲಿವ್ ಮಾರ್ಗನ್ ಅವ್ರನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ರಾ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರಾ ಅಲ್ಲಿ ಡಬ್ಲ್ಯೂ ಅವರು ಒಂದು ದೊಡ್ಡ ವಿಚಾರನ ಟೀಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನೀವು ಗಮನಿಸಿದ್ರೆ ಈ ವಾರಿಯ ಮಂಡೇ ನೈಟ್ ರಾ ಅಲ್ಲೂ ಕೂಡ ನಮ್ಮ ಜೇ ಊಸೋ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ನಡ್ಕೊ ಬರ್ಬೇಕಾದ್ರೆ ನಮ್ಮ ಫಿನ್ ಬ್ಯಾಲರ್ ಅವರು ನಮ್ಮ ರಾಕ್ಸಿನಿ ಪ್ರೀಸ್ ಅವರ ಬಳಿ ಏನೋ ಒಂದು ಮಾತಾಡ್ತಾ ಇರ್ತಾರೆ. ಇದನ್ನ ಇಂಟರ್ನೆಟ್ ಅಲ್ಲಿ ಟೀಸು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಫಿನ್ ಬ್ಯಾಲರ್ ಅವರು ಪ್ರಾಬಬ್ಲಿ ಜಡ್ಜ್ಮೆಂಟ್ ಏನ ಬಿಟ್ಟು ರಾಕ್ಸಿನಿ ಪ್ರೀಸ್ ಅವರ ಜೊತೆನೂ ಕೂಡ ಸೇರ್ಕೋಬಹುದು ಅಂತ. ಗೊತ್ತಿಲ್ಲ ಗಾಯ್ಸ್, ಇತ್ತೀಚೆಗೆ ನಮ್ಮ ಟ್ರಿಪಲ್ ಎಚ್ ಅವರು ಎಲ್ಲದನ್ನೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ತೋರಿಸ್ತಾ ಇರ್ತಾರೆ, ಬಟ್ ಮುಂದೆ ಸ್ಟೋರಿ ಲೈನ್ಗೆ ಅದು ಕನೆಕ್ಟ್
ಕನೆಕ್ಟೇ ಆಗಿರೋದಿಲ್ಲ. ಕನೆಕ್ಟ್ ಆದ್ರೂ ಕೂಡ ಅದನ್ನ ಹಂಗಂಗೆ ಎಗರಿಸ್ತಾ ಇರ್ತಾರೆ. ಇದನ್ನು ಕೂಡ ಒಂದು ಟೀಸು, ಅದಕ್ಕೋಸ್ಕರ ಇನ್ಫಾರ್ಮ್ ಮಾಡಿದ್ದೀನಿ ನಿಮಗೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಅಮೆಜಾನ್ ನ ಒಂದು ಇವೆಂಟ್ ಗೆ ಹೋಗಿರ್ತಾರೆ. ಅಂದ್ರೆ ಅಮೆಜಾನ್ ಇದೆಯಲ್ಲ, ಅದರಲ್ಲಿ ಒಂದು ಇವೆಂಟ್ ನಡೀತಾ ಇರುತ್ತೆ ಅಂಡ್ ಅಲ್ಲಿಗೆ ನಮ್ಮ ಜಾನ್ ಸಿನಾ ಅವರು ಹೋಗಿರ್ತಾರೆ ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಅಂಡ್ ಅದರಲ್ಲಿ ಅವರಿಗೆ WWE ಕಂಪನಿ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅವ್ರ ಹತ್ರ ಕೇಳ್ತಾರೆ, ಈಗ ನೀವು 17 ಟೈಮ್ ಚಾಂಪಿಯನ್ ಆಗಿದ್ದೀರಾ ಅಲ್ವಾ, ಸೊ ಚಾಂಪಿಯನ್ ಆಗಿ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ನಮ್ಮ ಜಾನ್ ಸಿನಾ ಅವರ ಬಳಿ ಕೇಳಿದಾಗ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ, ನನ್ನ ಬೆನ್ನಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗ್ತಾ ಇದೆ, ನನ್ನ ಮಸಲ್ಸ್ ಗಳು ಹರ್ಟ್ ಆಗ್ತಾ ಇದೆ, ನನ್ನ ಇಡೀ ಬಾಡಿ ಹರ್ಟ್ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ಚಾಂಪಿಯನ್ ಆದ್ರೆ ಅವನ ಬಾಡಿ ಅವನಿಗೆ ಪೈನ್ ನ ಕೊಡುತ್ತೆ. ಯಾಕಂದ್ರೆ ಅದು ಅಷ್ಟೊಂದು ದೊಡ್ಡ ವಿಚಾರ. ಏನೇ ಆಗ್ಲಿ, ಈಗ ಸಿಗ್ತಾ ಇರ್ತಕ್ಕಂತಹ ಪೇಯ್ನು ಏನು ಅಲ್ಲ. ಯಾಕಂದ್ರೆ ಡಿಸೆಂಬರ್ ಅಲ್ಲಿ ನಿಜವಾಗ್ಲೂ ಇನ್ನೂ ತುಂಬಾ ದೊಡ್ಡ ಪೇಯ್ನು ಕಾದಿದೆ ಅಂಡ್ ತುಂಬಾನೇ ಎಮೋಷನಲ್ ಆಗಿರುತ್ತೆ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ದಾರೆ. ಸೊ ಅವರು ಚಾಂಪಿಯನ್ ಆಗಿ ಎಷ್ಟು ನೋವನ್ನ ಪಡ್ತಾ ಇದ್ದಾರೋ ಅದಕ್ಕಿಂತ ಜಾಸ್ತಿ ನೋವು ಡಿಸೆಂಬರ್ ತಿಂಗಳಲ್ಲಿ ಎಲ್ಲರಿಗೂ ಕೂಡ ಸಿಗುತ್ತಂತೆ. ಯಾಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಜಾನ್ ಸಿನಾ ಅವರು ಕಂಪನಿಯಿಂದ ರಿಟೈರ್ಡ್ ಆಗ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಡಿಸೆಂಬರ್ ಮುಗಿದ ಮೇಲೆ ನಿಮ್ಮ ಫ್ಯೂಚರ್ ಏನು ಅಂತ ಕೇಳಿದಾಗ ಅದಕ್ಕಿನ್ನೂ ಕೂಡ ಟೈಮ್ ಇದೆ, ಡಿಸೆಂಬರ್ ಮುಗಿದ ಮೇಲೆ ನಾನು ನಿಮಗೆ ಹೇಳ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸಿದ್ದಾರೆ. ಏನೇ ಆಗಲಿ ಗೈಸ್, ನಮ್ಮ ಜಾನ್ ಸಿನಾ ಅವರು ಹೇಳಿರೋ ಪ್ರಕಾರ ಡಿಸೆಂಬರ್ ತಿಂಗಳು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರುತ್ತಂತೆ. ಕಾದ್ ನೋಡಬೇಕು ಗೈಸ್, ನಮ್ಮ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ನ WWE ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಆದ್ರೂ ಕೂಡ 25 ಅಪಿರಿಯನ್ಸ್ ಗಳು ಇದೆಯಲ್ಲ ಅಂತ ನಾವೆಲ್ಲರೂ ಕೂಡ ಖುಷಿ ಪಡಬೇಕು. ಅಂಡ್ ಇನ್ನ ಒಂದು ಅಪ್ಡೇಟ್ ಹೋಗ್ತಾ ತಿಳಿಸ್ಕೊಡ್ತೀನಿ. ನಮಗೆ ಜೂನ್ 9ನೇ ತಾರೀಕಿನ ಮಂಡೇ ನೈಟ್ ರಲ್ಲಿ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಯಾಕಂದ್ರೆ ಜೂನ್ 9ನೇ ತಾರೀಕಿನ ಮಂಡೇ ನೈಟ್ ರೋಗೆ WWE ಅವರು ಅಫಿಷಿಯಲ್ ಆಗಿ ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ದಾರೆ. ಸದ್ಯಕ್ಕೆ ಮುಂದೆ ಹೋಗ್ತಾ ಆ ಒಂದು ಅಡ್ವರ್ಟೈಸ್ಮೆಂಟ್ ಇಂದ ತೆಗಿಬಹುದು. ಬಟ್ ಸದ್ಯಕ್ಕೆ ಜೂನ್ 9ನೇ ತಾರೀಕಿನ ಮಂಡೇ ನೈಟ್ ರೋಗೂ ಕೂಡ WWE ಅವರು ಅಫಿಷಿಯಲ್ ಆಗಿ ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ದಾರೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.